ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾನ್ವೀಸ್ ಕಿಚನ್ ವರ್ಲ್ಡ್. ಇವತ್ತು ನಾನು ತುಂಬ ಆರೋಗ್ಯಕರ, ತುಂಬ ಟೇಸ್ಟಿ ಮತ್ತು ಝೀರೋ ಆಯಿಲ್ ನುಗ್ಗೆಕಾಯಿ ಸೂಪ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಸೂಪ್ ಕೇವಲ ರುಚಿಯಾಗಿರೋದಷ್ಟೇ ಅಲ್ಲ, ನುಗ್ಗೆಕಾಯಿಯಲ್ಲಿರುವ ವಿಟಮಿನ್ಸ್, ಮಿನರಲ್ಸ್ ಮತ್ತು ಫೈಬರ್ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೊಟ್ಟೆ ತುಂಬಿದ ಅನುಭವ ಕೊಡುವುದರಿಂದ ತೂಕ ಇಳಿಸುವ ಆಹಾರ ಕ್ರಮದಲ್ಲೂ ಇದು ಹೆಲ್ಪ್ ಆಗುತ್ತೆ. ಆದರೆ ತೂಕ ಇಳಿಕೆಗಾಗಿ ಇದೊಂದೇ ಸಾಕಾಗೋದಿಲ್ಲ. ಒಟ್ಟಾರೆ ಸಮತೋಲನ ಆಹಾರ ಮತ್ತು ವ್ಯಾಯಾಮವು ಮುಖ್ಯ. ಹಾಗಿದ್ರೆ ಈ ರುಚಿಯಾದ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನುಗ್ಗೆಕಾಯಿಯನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಸಿಪ್ಪೆ ತೆಗೆದು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಸಣ್ಣ ಈರುಳ್ಳಿ, ಒಂದು ಟೊಮೊಟೊ ಮತ್ತು ಒಂದು ಹಸಿಮೆಣಸಿನಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಕುಕ್ಕರ್ಗೆ ಹಾಕೊಳ್ಳೋಣ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ತೊಗರಿಬೇಳೆ ಮತ್ತು ಅರ್ಧ ಟೇಬಲ್ ಸ್ಪೂನ್ ನೆನೆಸಿದ ಹೆಸರು ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಈ ಎರಡೂ ಬೇಳೆಗಳು ಸೂಪಿಗೆ ತುಂಬ ಚೆನ್ನಾದ ರುಚಿ ಮತ್ತು ನೈಸರ್ಗಿಕ ರಿಚ್ನೆಸ್ ಕೊಡುತ್ತೆ. ಇಲ್ಲಿ ನಾನು ಬೇಳೆನ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನಾನಿಲ್ಲಿ ಯಾವುದೇ ಥರದ ಆಯಿಲ್ ಅಥವಾ ಕ್ರೀಮ್ ಯೂಸ್ ಮಾಡ್ತಾ ಇಲ್ಲ ಸೂಪಿಗೆ. ಹಾಗಾಗಿ ಅದರ ಬದಲು ಒಂದು ಟೆಕ್ಸ್ಚರ್ ಬರೋದಕ್ಕೆ ಇಲ್ಲಿ ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ 1/4 ಟೀ ಸ್ಪೂನಷ್ಟು ಜೀರಿಗೆ, 4ರಿಂದ 5 ಬೆಳ್ಳುಳ್ಳಿ ಎಸಳು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಬೇಕಾದಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಿ 3ರಿಂದ 4 ವಿಸಿಲ್ ಬರೋವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನುಗ್ಗೆಕಾಯಿ ಸಂಪೂರ್ಣವಾಗಿ ಮೆತ್ತಗಾಗಿರಬೇಕು. ಈಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಬೇಯಿಸಿದ ನಂತರ ಅದರಲ್ಲಿರುವ ನೀರನ್ನು ಬೇರೆ ಪಾತ್ರೆಗೆ ಈಗ ಸೋಸಿಟ್ಕೊಳ್ಳೋಣ. ಈ ನೀರನ್ನು ನಂತರ ಸೂಪಿಗೆ ಯೂಸ್ ಮಾಡ್ಕೊಳಕ್ಕೆ ಬರುತ್ತೆ. ಸ್ವಲ್ಪ ತಣ್ಣಗಾದ ಮೇಲೆ ಎಲ್ಲ ಬೇಯಿಸಿದ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಬೆಂದಿರೋ ನುಗ್ಗೆಕಾಯಿ ಹಾಗೆ ತಣ್ಣಗಾಗೋದಕ್ಕಾದರೂ ಬಿಡಿ, ಇಲ್ಲಾಂದರೆ ಈ ಥರ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿದರೆ ಸ್ವಲ್ಪ ಬೇಗನೆ ತಣ್ಣಗಾಗುತ್ತೆ. ಹೀಗಾದಮೇಲೆ ಇದನ್ನು ತಗೊಂಡು ಸ್ಟ್ರೈನ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಬರೋಣ ಬನ್ನಿ. ನಂತರ ಒಂದು ಸ್ಟ್ರೈನರ್ ಮೂಲಕ ಇದನ್ನು ಸೋಸ್ಕೊಳ್ಳೋಣ. ಬೇಕಾದರೆ ಉಳಿಸಿಕೊಂಡಿರುವ ನೀರನ್ನು ಸ್ವಲ್ಪವಾಗಿ ಇದಕ್ಕೆ ಸೇರಿಸಿ ನುಗ್ಗೆಕಾಯಲ್ಲಿರುವ ಸಂಪೂರ್ಣ ರಸವನ್ನು ಚೆನ್ನಾಗಿ ತೆಗೆದುಕೊಳ್ಬೇಕು. ನಾನಿಲ್ಲಿ ಸ್ಪೂನಲ್ಲಿಂದ ಕೈಯಲ್ಲಿ ಈ ಥರ ಹಿಂಡ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಅಂತ ಈ ಥರ ಹಿಂಡಿ ಅದರ ನುಗ್ಗೆಕಾಯಲ್ಲಿರೋ ಎಲ್ಲ ರಸನ ತಗೊಳ್ತಾ ಇದ್ದೀನಿ. ಈಗ ಒಂದು ಪ್ಯಾನ್ಗೆ ಸೋಸಿದ ಮಿಶ್ರಣವನ್ನು ಇದನ್ನು ಹಾಕೊಳ್ಳೋಣ. ಜೊತೆಗೆ ನುಗ್ಗೆಕಾಯಿ ಬೇಯಿಸುವಾಗ ಹಾಕೊಂಡಿದ್ದ ನೀರನ್ನ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಎರಡೂ ಚೆನ್ನಾಗಿ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದು ಒಂದು ಕುದಿ ಬರೋವರೆಗೆ ಮಾತ್ರ ಕುದಿಸ್ಕೊಳ್ಬೇಕು. ಇದನ್ನು ಜಾಸ್ತಿ ಕುದಿಸ್ಕೊಳ್ಬಾರ್ದು. ಸೂಪನ್ನ ಒಂದು ಕುದಿ ಬರೋವರೆಗೆ ಮಾತ್ರ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿದ್ಮೇಲೆ 1/4 ಹೋಳಷ್ಟು ನಿಂಬೆ ರಸನ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ ನೋಡಿ, ನಮ್ಮ ಸೂಪರ್ ಟೇಸ್ಟಿ ಝೀರೋ ಆಯಿಲ್ ನುಗ್ಗೆಕಾಯಿ ಸೂಪ್ ಸರ್ವ್ ಮಾಡಲು ರೆಡಿಯಾಗಿದೆ. ಬಿಸಿಯಾಗಿರುವಾಗ ಸರ್ವ್ ಮಾಡಿದರೆ ಇದರ ರುಚಿ ಇನ್ನೂ ಅದ್ಭುತವಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪೀಸ್ಗಾಗಿ ಸಾನ್ವೀಸ್ ಕಿಚನ್ ವರ್ಲ್ಡನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.